ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವಿಯಾ ಸಿಸ್ಟರ್ಸ್ ಕಿಚನ್. ನಾವಿವತ್ತು ಹಾಲು ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಮಗೆ ಹಾಲು ಪಾಯಸ ಮಾಡೋದಕ್ಕೆ ಬೇಕಾಗಿರುವ ಐಟಮ್ಸ್ ಯಾವುದ್ಯಾವುದಂದರೆ, ಮೊದಲನೇದಾಗಿ ನಾನಿಲ್ಲಿ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. 150 ಗ್ರಾಮಷ್ಟು ಶಾವಿಗೆ, 150 ಗ್ರಾಮಷ್ಟು ಸಕ್ಕರೆ, 10 to 15 ಗೋಡಂಬಿ, 15 to 20 ಅಷ್ಟು ಒಣ ದ್ರಾಕ್ಷಿ, ಇಲ್ಲಿ 1 or 2 ಸ್ಪೂನಷ್ಟು ಬಾದಾಮ್ ಪೌಡ್ರ್ ತೊಗೊತಾ ಇದ್ದೀನಿ, 4ರಿಂದ 5 ಏಲಕ್ಕಿ, ಹಾಗೆ 2ರಿಂದ 3 ಸ್ಪೂನಷ್ಟು ಕಾಯಿಸಿರೋ ತುಪ್ಪ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾನು ಸ್ಟವ್ ಹಚ್ಕೊಂಡು ಬಾಣಲಿನ ಎಲ್ಲಿ ಕಾಯಕ್ಕೋಸ್ಕರ ಇಡ್ತಾ ಇದ್ದೀನಿ. ಬಾಣಲಿ ಕಾಯ್ದಾದ್ಮೇಲೆ ನಾನಿಲ್ಲಿ ಕಾಯಿಸಿರುವಂತಹ ತುಪ್ಪನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಡೈರೆಕ್ಟಾಗಿ ಸಹ ತುಪ್ಪನ ಹಾಕ್ಕೊಬೋದು, ಬಟ್ ನನ್ನ ಹತ್ರ ಆಲ್ರೆಡಿ ಕಾಯಿಸಿರೋ ತುಪ್ಪ ಇದರಿಂದ ನಾನು ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ತುಪ್ಪ ಹಾಕಿದ್ಮೇಲೆ ಕಾಯಕ್ಕೋಸ್ಕರ 1 ಮಿನಿಟ್ ಬಿಟ್ಟರೆ, ಇಲ್ಲಿ ನೋಡ್ಬೋದು ನೀವು ತುಪ್ಪ ಕಾಯ್ದಿದೆ. ನಾನು ಎತ್ತಿಟ್ಕೊಂಡಿದ್ದಂತಹ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ನಾನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ರೋಸ್ಟ್ ಮಾಡಬೇಕು. ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡಿ ನೋಡ್ಬೋದು. ಇವಾಗ ರೋಸ್ಟ್ ಆಗಿದೆ. ನಾನು ಈ ರೋಸ್ಟ್ ಆಗಿರೋಂತಹ ದ್ರಾಕ್ಷಿ ಮತ್ತು ಗೋಡಂಬಿನ ಒಂದು ಬೌಲ್ಗೆ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ತುಂಬ ಸಹ ಉರಿಯೋಕ್ಕೆ ಹೋಗಬೇಡಿ, ಬಿಕಾಸ್ ತುಂಬ ಫ್ರೈ ಆದರೆ ಅದು ಸೀದೋಗ್ಬಿಡುತ್ತೆ. ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನಾನು ಇನ್ನೊಂದು ಸ್ಟವಲ್ಲಿ ಹಾಲನ್ನ ಕಾಯಕ್ಕಿಟ್ಟಿದ್ದೆ. ನಿಮಗೆ ಬೇಕಂದರೆ ಮುಂಚೆನೇ ಹಾಲು ಕಾಯಿಸಿ ಎತ್ತಿಟ್ಕೊಂಡು ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಟೈಮ್ ಸೇವ್ ಮಾಡೋಕ್ಕೋಸ್ಕರ ಇನ್ನೊಂದು ಸ್ಟವಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೆ. ಹಾಲು ಕಾಯ್ದಿದೆ. ಈಗ ನಾವು ಗೋಡಂಬಿ ಮತ್ತು ದ್ರಾಕ್ಷಿ ಹುರ್ಕೊಂಡಿದ್ವಲ್ಲ, ಅದೇ ಬಾಣಲಿಗೆ ಈ ಕಾಯಿಸಿರುವಂತಹ ಹಾಲನ್ನ ಹಾಕ್ತಾಯಿದ್ದೀನಿ. ಕಾಯಿಸಿದ್ದಿದ್ದು ಅರ್ಧ ಲೀಟ್ರ್ ಹಾಲು. ನಾನು ಅರ್ಧ ಲೀಟ್ರ್ ಹಾಲನ್ನ ಪೂರ್ತಿಯಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಬೇಕು ಅಂತ ಅಂದರೆ ನೀವು ತುಂಬ ಜಾಸ್ತಿ ಹಾಲನ್ನ ಸಹ ಸೇರಿಸ್ಕೊಬೋದು. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಲು ಆಲ್ರೆಡಿ ಕಾಯ್ದಿರೋದ್ರಿಂದ ತುಂಬ ಹೊತ್ತು ಕಾಯಿಸೋದು ಬೇಡ. ಹಿಂದೆಯೇ ನಾವು ಶುಗರ್ನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕಂದರೆ ನೀವಿನ್ನೂ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸ್ವೀಟ್ನೆಸ್ಗೋಸ್ಕರ 150 ಗ್ರಾಮಷ್ಟು ಶುಗರ್ನ ತೊಗೊಂಡು ಹಾಲಲ್ಲಿ ಹಾಕಿದ್ದೀನಿ. ಹಾಲಲ್ಲಿ ಹಾಕಿ ಒಂದು ಸಲ ತಿರುಗಿಸ್ಬಿಟ್ಟು ಹಾಲನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸಕ್ಕರೆ ಕರಗಬೇಕು. ಇಲ್ಲಿ ನೋಡ್ಬೋದು ಸಕ್ಕರೆ ಕರಗಿದೆ. ನಾನಿಲ್ಲಿ ಕುಟ್ಟಿ ಎತ್ತಿಟ್ಕೊಂಡಿದ್ದೆ ಏಲಕ್ಕಿ ಪೌಡ್ರನ್ನ. ನಾನು ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಸೇರಿಸ್ಕೊಂಡ್ಮೇಲೆ 1 ರೌಂಡು ತಿರುವಿ ನಾವು ಅದಾದಮೇಲೆ ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ರೆಡಿಮೇಡ್ ರೋಸ್ಟೆಡ್ ಶಾವಿಗೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ರೆಡಿಮೇಡ್ ರೋಸ್ಟೆಡ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಒಂದು 4ರಿಂದ 5 ಸ್ಪೂನ್ ತುಪ್ಪ ಅಥವಾ ಎಣ್ಣೆಯಲ್ಲಿ ನಾರ್ಮಲ್ ಶಾವಿಗೆನ ಹುರ್ಕೊಂಡು ಸಹ ಸೇರಿಸ್ಕೊಬೋದು. ನೀವಿಲ್ಲಿ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಪಾಯಸ ಹಾಳಾಗೋಗುತ್ತೆ. ನೀವು ಯಾವತ್ತೂ ಪಾಯಸ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪಾಯಸ ಚೆನ್ನಾಗಿ ಕಾಯಿಸ್ಬೇಕು. ನಾವು ಹಿಂಗೆ 5 ನಿಮಿಷ ಕಾಯೋಕ್ಕೆ ಬಿಟ್ಟರೆ ಚೆನ್ನಾಗಿ ಕುದಿಬೇಕದು. ಹಾಲಿನ ಅಂಶ ಎಲ್ಲ ಶಾವಿಗೆಯಲ್ಲಿ ಹೀರ್ಕೋಬೇಕು. 50% ಆಗಿದೆ. ಆ ಟೈಮಲ್ಲಿ ನಾವು ಬಾದಾಮ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಬಾದಾಮ್ ಪೌಡ್ರು ಮ್ಯಾಂಡೇಟ್ರಿ ಇಲ್ಲ. ನಿಮಗೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು ಅಂತಂದರೆ ಬಾದಾಮ್ ಪೌಡ್ರು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ರೆಡಿಮೇಡ್ ಬಾದಾಮ್ ಪೌಡ್ರನ್ನ ತೊಗೊಂಡಿದ್ದೀನಿ. ಬಟ್ ನಿಮಗೆ ಬೇಕಂದರೆ ಮನೆಯಲ್ಲಿ ಮಾಡಿರೋಂತಹ ಬಾದಾಮ್ ಪೌಡ್ರನ್ನ ಸಹ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು. ನೀವು ನೋಡ್ಬೋದು ನಾನು ಬಾದಾಮ್ ಪೌಡ್ರು ಹಾಕಿದ್ಮೇಲೆ ಒಂದು ಸಲ ತಿರುಗಿಸಿ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನೀವು ನೋಡಿದ್ರೆ ಶಾವಿಗೆ, ಹಾಲು, ಬಾದಾಮ್ ಪೌಡ್ರು ಎಲ್ಲ ಚೆನ್ನಾಗಿ ಕುದ್ದಿದೆ. ಇದು ಆಲ್ಮೋಸ್ಟ್ 80% ಬೆಂದಿದೆ. 80 to 90% ಬೆಂದ ಮೇಲೆ ನಾವಿಲ್ಲಿ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ದ್ರಾಕ್ಷಿನ, ಅದನ್ನು ಚೆನ್ನಾಗಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ತಿರುವುತ್ತಾ ಇದ್ದೀನಿ. ಇದಾದಮೇಲೆ ಒಂದು 2-3 ನಿಮಿಷ ಕಾಯಕ್ಕೆ ಬಿಟ್ಟರೆ
ಸಾಕು, ತುಂಬ ಹೊತ್ತು ಬೇಡ. ಬಿಕಾಸ್ ಆಲ್ರೆಡಿ ಆಗಿದೆ ಇದು ಕುಕ್ ಆಗಿರೋದು. ಸೊ 2-3 ನಿಮಿಷ ಬಿಟ್ಟು ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿರೋದ್ರಿಂದ ಪಾಯಸ ರೆಡಿಯಾಗಿದೆ. ತುಂಬ ಈಸಿ ರೆಸಿಪಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.